ಭಾರತದ LPG ಟ್ಯಾಂಕರ್ ಸಂಚಾರಕ್ಕೆ ಈಗ ಇರಾನ್ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕವಾಗಿ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. 2 ಗ್ಯಾಸ್ ಟ್ಯಾಂಕರ್ ಹಾರ್ಮುಜ್ ಮೂಲಕವಾಗಿ ಸಂಚಾರ ನಡೆಸುತ್ತೆ. ಮುಂದಿನ 2-3 ಗಂಟೆಗಳಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಇದನ್ನು ಇರಾನ್ನ ಭಾರತದ ರಾಯಭಾರಿಯಿಂದ ಅಧಿಕೃತ ಮಾಹಿತಿ ಈಗ ಹೊರಬಿದ್ದಿದೆ. ಇರಾನ್ನ ಭಾರತದ ರಾಯಭಾರಿಯಾಗಿರುವಂತಹ ಮೊಹಮ್ಮದ್ ಫತಲಿ ಇವರು ಭಾರತ ಮತ್ತು ಇರಾನ್ ಸ್ನೇಹಿತ ರಾಷ್ಟ್ರಗಳು, ಪ್ರಮುಖ ಪಾಲುದಾರರು. ಭಾರತ ಮತ್ತು ಇರಾನ್ ಸಮಾನ ಹಿತಾಸಕ್ತಿಯನ್ನು ಹೊಂದಿದ್ದಾವೆ. ಸ್ನೇಹ ಮತ್ತು ನಂಬಿಕೆಯ ಮೇಲೆ ಭಾರತ ಮತ್ತು ಇರಾನ್ ಸಂಬಂಧ ವೃದ್ಧಿ ಆಗ್ತಾ ಇದೆ ಅಂತ ಹೇಳಿ ದೆಹಲಿಯಲ್ಲಿರುವಂತಹ ಇರಾನ್ನ ರಾಯಭಾರಿ ಫತಲಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ಮೂಲಕವಾಗಿ ಭಾರತಕ್ಕೆ ಒಂದು ರೀತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಮಾಧಾನಕರವಾಗಿರುವಂತಹ ಸುದ್ದಿ ಈಗ ಹೊರಬಿದ್ದಿದೆ. ಇಲ್ಲಿಯವರೆಗೆ ಆ ಹಾರ್ಮುಜ್ ಜಲಸಂಧಿಯ ಮೂಲಕವಾಗಿ ಯಾವುದೇ ಹಡಗುಗಳು ಬರೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಸ್ವತಃ ಇರಾನ್ ಹೇಳಿತ್ತು. ಇದರಿಂದ ದೊಡ್ಡ ಮಟ್ಟದಲ್ಲಿ ಆತಂಕ ಸೃಷ್ಟಿಯಾಗಿ ಸದ್ಯ ದೇಶದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಈಗಾಗಲೇ 2-3 ದಿವಸಗಳು ಇದೇ ರೀತಿಯಾಗಿ ಮುಂದುವರೆದಿದೆ. ಆದರೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಈಗ ಒಂದು ಸಮಾಧಾನಕರ ವಿಚಾರ ಏನು ಅಂದರೆ, ಭಾರತದಲ್ಲಿರುವಂತಹ ಇರಾನ್ನ ರಾಯಭಾರಿ ಮೊಹಮ್ಮದ್ ಫತಲಿ ಒಂದು ರೀತಿಯಲ್ಲಿ ಸಮಾಧಾನಕರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಚಂದ್ರಮೋಹನ್ ಕೊಡ್ತಾರೆ. ಚಂದ್ರಮೋಹನ್, ಈಗ ಒಂದು ರೀತಿಯಲ್ಲಿ ಸ್ವಲ್ಪ ಇವರ ಹೇಳಿಕೆಯನ್ನು ನೋಡ್ತಾ ಹೋದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಕಾರಣ ಏನು ಅಂದರೆ, 2 ಹಡಗುಗಳು ಬಂದರೆ ಕನಿಷ್ಠ ಪಕ್ಷ ಒಂದು 3 ಲಕ್ಷ ಬ್ಯಾರಲಾರು ಕಚ್ಚಾ ತೈಲದ ಜೊತೆಗೆ LPG ಬರುತ್ತೆ ಎನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಹಾಗಾಗಿ ಈ ಒಂದು ಹೇಳಿಕೆ ಎಷ್ಟರ ಮಟ್ಟಿಗೆ ಭಾರತಕ್ಕೆ ಒಂದು ರೀತಿಯ ಏನಂದ್ರೆ ಉಸಿರಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು ಅಂತ? ಹೌದು ಜಗದೀಶ್, ಈಗ ಮುಖ್ಯವಾಗಿ ಹೊರ್ಮುಜ್ ಜಲಸಂಧಿಯ ಬಳಿನಲ್ಲೇ ಭಾರತದ 7 LPG ಗ್ಯಾಸ್ ಟ್ಯಾಂಕರ್ಗಳು ನಿಂತಿದ್ದಾವೆ. ಇವುಗಳಲ್ಲಿ ಈಗ 2 ಹೊರ್ಮುಜ್ ಜಲಸಂಧಿಯನ್ನ ದಾಟಿಸಿ ಭಾರತದತ್ತ ಕಳಿಸಲಿಕ್ಕೆ ಇರಾನ್ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ. ಭಾರತದಲ್ಲಿರುವಂತಹ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಕೂಡ ಇವತ್ತೇನೆ ಈಗ 2 LPG ಟ್ಯಾಂಕರ್ಗಳು ಹೊರ್ಮುಜ್ ಜಲಸಂಧಿಯನ್ನ ದಾಟಿಕೊಂಡು ಭಾರತದತ್ತ ಬರ್ತವೆ. ಮುಂದಿನ 2-3 ಗಂಟೆಗಳಲ್ಲೇ ನೀವು ಒಳ್ಳೆ ನ್ಯೂಸ್ ಅನ್ನ ಕೇಳ್ತೀರಾ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈಗ ಶಿವಾಲಿಕ್ ಹೆಸರಿನ LPG ಗ್ಯಾಸ್ ಟ್ಯಾಂಕರ್ ಹೊರ್ಮುಜ್ ಜಲಸಂಧಿಯನ್ನ ದಾಟಿ ಭಾರತದತ್ತ ಹೊರಟಿದೆ. ಮತ್ತೊಂದು ಗ್ಯಾಸ್ ಟ್ಯಾಂಕರ್ ಕೂಡ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಭಾರತದತ್ತ ಹೊರ್ಮುಜ್ ಜಲಸಂಧಿಯನ್ನ ದಾಟಿಕೊಂಡು ಬರಲಿದೆ. ಮುಖ್ಯವಾಗಿ ಈಗ ಇರಾನ್ ದೇಶ ಕೂಡ ಹೊರ್ಮುಜ್ ಜಲಸಂಧಿಯ ಮೂಲಕ ಭಾರತದ ತೈಲ ಟ್ಯಾಂಕರ್ಗಳು ಮತ್ತು LPG ಸಿಲಿಂಡರ್ಗಳ ಟ್ಯಾಂಕರ್ಗಳ ಸಾಗಾಟಕ್ಕೆ ತನ್ನ ಒಪ್ಪಿಗೆಯನ್ನ ಕೊಟ್ಟಿತ್ತು. ಭಾರತಕ್ಕೆ ನಾವು ಯಾವುದೇ ರೀತಿಯಾಗಿ ತೊಂದರೆಯನ್ನ ಮಾಡೋದಿಲ್ಲ ಅನ್ನೋದನ್ನು ಹೇಳಿತ್ತು. ಇದಕ್ಕೆ ಮುಖ್ಯವಾದಂತಹ ಕಾರಣ ಅಂದ್ರೆ ಭಾರತ ಇರಾನ್ ಉತ್ತಮವಾದಂತಹ ಸ್ನೇಹ ಸಂಬಂಧ ಬಾಂಧವ್ಯವನ್ನು ಹೊಂದಿವೆ. ಭಾರತ ಕೂಡ ಇರಾನ್ನಿಂದಲೇ ಕಚ್ಚಾ ತೈಲವನ್ನ ಈ ಮೊದಲು ಕೂಡ ಖರೀದಿ ಮಾಡ್ತಾ ಇತ್ತು. ಈಗ ಮೋದಿ ಸರ್ಕಾರದ ಅವಧಿಯಲ್ಲಿ ಮಾತ್ರ ಅಲ್ಲದೆ ಈ ಹಿಂದೆ UPA ಸರ್ಕಾರದ ಅವಧಿಯಲ್ಲೂ ಕೂಡ ಇರಾನ್ನಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡಿದೆ. ಹಾಗಾಗಿ ಇರಾನ್ ಕಡಿಮೆ ಬೆಲೆಗೆನೆ ಭಾರತಕ್ಕೆ ಕಚ್ಚಾ ತೈಲವನ್ನ ಪೂರೈಕೆ ಮಾಡ್ತಾ ಇತ್ತು. ಹಾಗಾಗಿ ಆಗ್ಲಿಂದಲೂ ಕೂಡ ಇರಾನ್ ಒಂದಿಗೆ ಉತ್ತಮವಾದಂತಹ ಬಾಂಧವ್ಯವನ್ನೇ ಭಾರತ ಕೂಡ ಹೊಂದಿತ್ತು. ಈ ಕಾರಣಕ್ಕಾಗಿನೇ ಭಾರತ ಮತ್ತು ಇರಾನ್ 2 ಕೂಡ ಸ್ನೇಹಿ ರಾಷ್ಟ್ರಗಳು, ಜೊತೆಗೆ 2 ಕೂಡ ಸಮಾನ ಹಿತಾಸಕ್ತಿಯನ್ನ ಹೊಂದಿವೆ. 2 ಕೂಡ ಪ್ರಮುಖವಾದಂತಹ ಪಾರ್ಟ್ನರ್ ಕಂಟ್ರಿಗಳು ಅನ್ನುವ ಮಾತನ್ನ ದೆಹಲಿಯಲ್ಲಿರುವ ಇರಾನ್ನ ರಾಯಭಾರಿ ಮೊಹಮ್ಮದ್ ಫತಾಲಿ ಕೂಡ ಹೇಳಿದ್ದಾರೆ. ಈಗ ಭಾರತದಲ್ಲೂ ಕೂಡ ಒಂದ್ ಕಡೆನಲ್ಲಿ LPG ಸಿಲಿಂಡರ್ಗಳ ಅಭಾವ ಉಂಟಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ. ಜನ ಪ್ಯಾನಿಕ್ ಆಗಿನೇ LPG ಸಿಲಿಂಡರ್ಗಳನ್ನ ಬುಕ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಪ್ರತಿನಿತ್ಯ 50 ಲಕ್ಷ ಸಿಲಿಂಡರ್ಗಳು ಬುಕ್ ಆಗ್ತಾ ಇದ್ದಂತಹ ದಿನಗಳ ಈಗ ಪ್ರತಿನಿತ್ಯ 75 ಲಕ್ಷ LPG ಸಿಲಿಂಡರ್ಗಳು ಬುಕ್ ಆಗ್ತಾ ಇವೆ. ಇವೆಲ್ಲವೂ ಕೂಡ ಪ್ಯಾನಿಕ್ ಆಗಿ ಬುಕ್ಕಿಂಗ್ ಆಗ್ತಾ ಇರೋದ್ರ ಪರಿಣಾಮ ಅಂತ ಹೇಳಿ ಕೇಂದ್ರ ಸರ್ಕಾರ ಕೂಡ ಹೇಳಿದೆ. ಹೀಗಾಗಿ ಒಂದು ದೇಶದಲ್ಲಿ ಈಗ LPGಯ ಅಗತ್ಯತೆಯನ್ನು ಪೂರೈಸಲಿಕ್ಕೆ ಹೊರ್ಮುಜ್ ಜಲಸಂಧಿಯ ಮೂಲಕವೇ ಗ್ಯಾಸ್ ಟ್ಯಾಂಕರ್ಗಳನ್ನ ತರಿಸಿಕೊಳ್ಳುವಂತದ್ದು ಭಾರತಕ್ಕೂ ಕೂಡ ಅನಿವಾರ್ಯ ಆಗಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಕೂಡ ಕೇಂದ್ರ ವಿದೇಶಾಂಗ ಸಚಿವ ಜಯಶಂಕರ್ ಅವರು ಇರಾನ್ನ ವಿದೇಶಾಂಗ ಸಚಿವ ಮೊಹಮ್ಮದ್ ಅರ್ಗಾಚಿ ಅವರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದ್ರು. ಅದು ಕೂಡ ಫಲವನ್ನ ಕೊಟ್ಟಿದೆ. ಜೊತೆಗೆ ಇಲ್ಲಿನ ರಾಯಭಾರಿಯ ಜೊತೆಗೂ ಕೂಡ ಮಾತುಕತೆ ನಡೆಸಿದ್ರೆ ಇರಾನ್ನ ಉನ್ನತ ಅಧಿಕಾರಿಗಳೊಂದಿಗೆ ಭಾರತ ನಿರಂತರವಾಗಿ ಮಾತುಕತೆಯನ್ನು ನಡೆಸ್ತಾ ಇದೆ. ಜೊತೆಗೆ ರಷ್ಯಾ, ಫ್ರಾನ್ಸ್ ದೇಶಗಳ ನಾಯಕರು ಕೂಡ ಮಾತುಕತೆ ನಡೆಸಿ ಅವರ ಮೂಲಕವೂ ಕೂಡ ಇರಾನ್ನ ಮೇಲೆ ಒತ್ತಡವನ್ನು ಹೇರುವಂತದ್ದು, ಇರಾನ್ ಅನ್ನ ಮನವೊಲಿಸ್ತಕ್ಕಂಥ ಕೆಲಸವನ್ನ ಮಾಡಿಕೊಂಡು ಈಗ ರಾಜತಾಂತ್ರಿಕ ಪ್ರಯತ್ನದ ಮೂಲಕವೇ 2 ಗ್ಯಾಸ್ ಟ್ಯಾಂಕರ್ಗಳನ್ನ ಭಾರತದತ್ತ ತರಿಸಿಕೊಳ್ಳುವಲ್ಲಿ ಈಗ ಭಾರತ ಯಶಸ್ವಿ ಆಗ್ತಾ ಇದೆ. ನಿನ್ನೆ ಕೂಡ ಪರಿಮಳ ಮತ್ತು ಪುಷ್ಪ ಹೆಸರಿನ 2 ತೈಲ ಟ್ಯಾಂಕರ್ಗಳು ಕೂಡ ಭಾರತದತ್ತ ಬಂದಿದ್ವು. ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಕಚ್ಚಾ ತೈಲದ ಟ್ಯಾಂಕರ್ ಕೂಡ ಮುಂಬೈನ ಸಮುದ್ರ ತೀರ ಪ್ರದೇಶಕ್ಕೆ ಬಂದಿತ್ತು. ಹೀಗೆ ಈಗಾಗಲೇ 3 ಕಚ್ಚಾ ತೈಲದ ಟ್ಯಾಂಕರ್ಗಳು ಬಂದಿವೆ. 22 ಗ್ಯಾಸ್ ಟ್ಯಾಂಕರ್ಗಳು ಕೂಡ ಭಾರತದತ್ತ ಬರ್ತಾ ಇವೆ. ಹೀಗೆ ಹೊರ್ಮುಜ್ ಜಲಸಂಧಿಯ ಮೂಲಕವೇ ಕಚ್ಚಾ ತೈಲ ಮತ್ತು ಗ್ಯಾಸ್ ಟ್ಯಾಂಕರ್ಗಳನ್ನ ತರಿಸಿಕೊಳ್ಳುವಂತ ಪ್ರಯತ್ನವನ್ನ ಭಾರತ ಈಗ ಯಶಸ್ವಿಯಾಗಿ ಮಾಡ್ತಾ ಇದೆ. ಜಗದೀಶ್, ಥ್ಯಾಂಕ್ ಯು ಚಂದ್ರಮೋಹನ್, ನಿಮ್ಮೆಲ್ಲ ಮಾಹಿತಿಗಾಗಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.